ರೋಗದ ವೇದನೆಯಿಂದ ಬಿಡುಗಡೆ ಹೊಂದಿಕೊಳ್ಳುವುದು ಹೇಗೆ? ರೈಟ್. ಒಂದು ವೇಳೆ ಇವತ್ತು ತುಂಬ ಜನ ರೋಗದ ವೇದನೆಯಲ್ಲಿ ನೀವು ಬಾಧೆ ಪಡ್ತಾ ಇರ್ಬೋದು. ಇವತ್ತು ನಾನು ಈ ವಾಕ್ಯದ ಮೂಲಕ ದೇವರು ಆ ರೋಗದ ವೇದನೆಯಿಂದ ನೀವು ಬಿಡುಗಡೆ ಹೊಂದಿಕೊಳ್ಳುವಂತೆ ನನ್ನ ದೇವರು ಸಹಾಯ ಮಾಡುವ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಫಸ್ಟ್ ನಾನು ಒಂದು ವಾಕ್ಯ ಓದಿಸ್ತೇನೆ. ಬೈಬಲಲ್ಲಿ ಹೇಳ್ತದೆ, ವಾಕ್ಯ ಯಾಕೆ ಕೇಳಬೇಕಂದ್ರೆ ವಾಕ್ಯ ಕೇಳುವುದರಿಂದ ನಂಬಿಕೆ ಬರ್ತದೆ. ನಂಬಿಕೆ ಬರುವಾಗ ಅದ್ಭುತ ಜರುಗ್ತದೆ. ಇನ್ನೊಂದು ಸಾರಿ ಹೇಳ್ತೇನೆ, ವಾಕ್ಯ ಕೇಳುವಾಗ ನಂಬಿಕೆ ಬರ್ತದೆ, ನಂಬಿಕೆ ಬರುವಾಗ ಸ್ವಸ್ಥತೆ ಉಂಟಾಗುತ್ತೆ. ನಿನ್ನಲ್ಲಿ ನಂಬಿಕೆ ಹುಟ್ಟುವಂತೆ ಮಾಡುವುದು ದೇವರ ವಾಕ್ಯ. ಯೋಹಾನ ಸುವಾರ್ತೆ 10:10 ಓದಿ ನೋಡಿ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೇನು. ಇಲ್ಲಿ ಓದಿದಂಥ ವಾಕ್ಯನ ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ವಿಷಯ ಹೇಳ್ತೇನೆ, ಚೆನ್ನಾಗಿ ಕೇಳ್ರಿ. ಹೆಚ್ಚು ಸಮಯ ಅನೇಕ ವೇಳೆಯಲ್ಲಿ ರೋಗಗಳು ಸೈತಾನನಿಂದನೇ ರೋಗಗಳು ಬರುವಂಥದ್ದಾಗಿದೆ. ಸೈತಾನನು ನಿಮ್ಮ ಜೀವಿತದಲ್ಲಿ ರೋಗಗಳನ್ನ ತಂದಾಕಿ ನಿಮ್ಮ ಆರೋಗ್ಯವನ್ನು ಕದಿಲಿಕ್ಕೆ ನೋಡ್ತಾನೆ. ಸೈತಾನನು ಯಾವುದೋ ಒಂದು ಬಲಹೀನತೆ ತಂದಾಕಿ ನಿಮ್ಮ ಸಂತೋಷವನ್ನು, ನಿಮ್ಮ ಆನಂದವನ್ನು ಕದಿಲಿಕ್ಕೆ ನೋಡ್ತಾನೆ. ಗಂಡನಿಂದ, ಮಕ್ಕಳಿಂದ, ಹೆಂಡತಿಯಿಂದ ಯಾವುದೋ ಒಂದು ಶೋಧನೆಯನ್ನು ತಂದಾಕಿ ಎತ್ತವರ ನೆಮ್ಮದಿಯನ್ನು, ಗಂಡನ ನೆಮ್ಮದಿಯನ್ನು, ಹೆಂಡತಿ ನೆಮ್ಮದಿಯನ್ನು ಸೈತಾನನ ಕದಿಲಿಕ್ಕೆ ನೋಡ್ತಾನೆ. ಇನ್ನು ಕೆಲಸದ ಒತ್ತಡದಿಂದನೋ ಅಧಿಕಾರಿಗಳ ಒತ್ತಡದಿಂದನೋ ಸೈತಾನನು ಏನು ಮಾಡ್ತಾನೆ, ಆ ಒತ್ತಡವನ್ನು ತಂದಾಕಿ, ಅಧಿಕಾರಿಗಳಿಂದ, ಕೆಲಸದ ಒತ್ತಡದಿಂದ ಆ ಒತ್ತಡ ತಂದಾಕಿ ನಿಮ್ಮ ನಿದ್ರೆಯನ್ನು ಕದಿಲಿಕ್ಕೆ ನೋಡ್ತಾನೆ. ಮಗನೇ, ಸೋದರ ಸೋದರಿ, ನಿಮ್ಮಲ್ಲಿ ತುಂಬ ಜನ ಇಂಥ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ. ಇವತ್ತು ನೀವು ಇಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗ ಇವತ್ತು ನಿಮಗೊಂದು ಶುಭ ವಾರ್ತೆ, ನಿಮಗೊಂದು ಗುಡ್ ನ್ಯೂಸ್. ಏನಂದರೆ ದೇವರು ವಾಕ್ಯ ಹೇಳುತ್ತೆ, ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು ಅಂತ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತದೆ, ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರ ದೇವಕುಮಾರನು ಈ ಲೋಕಕ್ಕೆ ಬಂದನು. ಒಂದು ವೇಳೆ ಇವತ್ತು ಸೈತಾನ ಕಾರ್ಯಗಳನ್ನ ಲಯ ಮಾಡಲಿಕ್ಕೋಸ್ಕರನೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು ಅನ್ನುವಂಥ ಆ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಇಲ್ಲಿಂದ ಹೋಗಬೇಕಾದ್ರೆ ದೇವರಿಗೆ ಸ್ತೋತ್ರ, ರೋಗದ ವೇದನೆಯಿಂದ ಬಿಡುಗಡೆ ಹೊಂದಿಕೊಂಡು 100% ನೀವು ಹೋಗ್ತಾ ಇದ್ದೀರಿ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನದಲ್ಲಿ ಒಂದು ಮಾತಿದೆ. ಅಲ್ಲಿ ಹಂಗೆ ಬರ್ಬೇಕು. 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆತ್ತಲಾರದೆ ಇದ್ದಳು. ಯೇಸುಸ್ವಾಮಿ ಈ ಲೋಕದಲ್ಲಿದ್ದಾಗ, ನಾನು ಇವತ್ತೆಂಗೆ ಈ ಆಲಯದಲ್ಲಿ ದೇವ್ರ ವಾಕ್ಯ ಹೇಳಲಿಕ್ಕೆ ನಿಮ್ಮ ಮುಂದೆ ನಿಂತ್ಕೊಂಡಿನೋ, ಯೇಸುಸ್ವಾಮಿ ಈ ಲೋಕದಲ್ಲಿದ್ದಾಗ ಒಂದು ಆಲಯಕ್ಕೆ ಪ್ರಸಂಗ ಮಾಡಲಿಕ್ಕೆ ಹೋಗಿದ್ದಾನೆ. ಆತನು ಪ್ರಸಂಗ ಮಾಡಲಿಕ್ಕೆ ಹೋದಾಗ ಪ್ರಸಂಗ ಮುಗಿದ ನಂತರ ಅಲ್ಲಿ ಒಬ್ಬ ಸ್ತ್ರೀಯನ್ನು ಯೇಸುಸ್ವಾಮಿ ಕಾಣ್ತಾನೆ. ಆ ಸ್ತ್ರೀ 18 ವರ್ಷಗಳಿಂದ ಸೈತಾನನ ಬಂಧನದಲ್ಲಿ ಬಂಧಿಸಲ್ಪಟ್ಟು ನಡು ಬಗ್ಗಿ ಹೋಗಿದಂಥ ಸ್ತ್ರೀ. 18 ವರ್ಷಗಳಿಂದ ಆಕೆ ನಡು ಬಗ್ಗಿ ಹೋದ ಸ್ಥಿತಿಯಲ್ಲಿದ್ದಾಳೆ. ಎದ್ದು ನೆಟ್ಟಿಗೆ ನಡೆಯೋಕ್ಕಾಗಲ್ಲ, ನೆಟ್ಟಿಗೆ ನೋಡೋಕ್ಕಾಗಲ್ಲ, ನೆಟ್ಟಿಗೆ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ, ಬಗ್ಗಿಕೊಂಡೇ ನಡ್ಕೊಂಡು ಹೋಗ್ಬೇಕು. ಯಾರಾದರೂ ಮಾತಾಡಿಸಿದ್ರೆ ಬಗ್ಗಿಕೊಂಡೇ ಮಾತಾಡಿಸ್ಬೇಕು. ಆ ರೀತಿ ಆಕೆ ನಡು ಬಗ್ಗಿ ಹೋದ ಸ್ಥಿತಿಯಲ್ಲಿರುವಾಗ ಆಕೆ ನೋಡಿದಂಥ ಜನ ಅಂದ್ಕೊಂಡ್ರು, ಮಾತಾಡಿದ್ರು, ಈಕೆಗೆ ಏನೋ ರೋಗ ಇದೆ. ಆಕೆ ಆಕೆ ಬೆನ್ನಿನಲ್ಲಿ ಏನಾನ ಒಂದು ರೋಗ ಇರ್ಬೋದು. ಆಕೆ ಅದಕ್ಕೋಸ್ಕರನೇ ಆಕೆ ನಡು ಬಗ್ಗಿ ಹೋದ ಸ್ಥಿತಿಯಲ್ಲಿದ್ದಾಳಂತ ಜನರು ಮಾತಾಡ್ಕೊಂಡಿದ್ದಾರೆ. ಈ ರೀತಿ ಈಕೆ ಅನುಭವಿಸಿದ್ದು, ಈ ನೋವು ಅನುಭವಿಸಿದ್ದು, ಈ ರೋಗದ ವೇದನೆ ಅನುಭವಿಸಿದ್ದು 1 ದಿನ ಅಲ್ಲ, 2 ದಿನ ಅಲ್ಲ, ಹೆಚ್ಚು ಕಮ್ಮಿ 18 ವರ್ಷಗಳ ಕಾಲ ಈ ವೇದನೆಯಲ್ಲಿ ಆಕೆ ಪರಿತಪಿಸ್ತಾ ಇದ್ದಾಳೆ. ಅಂದರೆ ಆ ನೋವನ್ನು ಆಕೆ ಅನುಭವಿಸ್ತಾ ಇದ್ದಾಳೆ. ಅಷ್ಟು ಮಾತ್ರವಲ್ಲ,
ಇದರಿಂದ ಈ ರೋಗದಿಂದ ಬಿಡುಗಡೆ ಹೊಂದ್ಕೋಬೇಕಂತೇಳಿ ಅನೇಕ ಡಾಕ್ಟರ್ ಹತ್ರ ಹೋಗಿದ್ದಾಳೆ, ಅನೇಕ ಒಂದು ಮಾತ್ರೆಗಳನ್ನು ತೆಗೆದುಕೊಂಡಿದ್ದಾಳೆ, ಮೆಡಿಷನ್ ತೆಗೆದುಕೊಂಡಿದ್ದಾಳೆ. ಆದರೆ ಏನು ಪ್ರಯೋಜನ? ಫಲ ಸಿಗಲಿಲ್ಲ, ಯಾವ ಪ್ರಯೋಜನ ಕಾಣಲಿಲ್ಲ. ಇನ್ನು ಆಕೆ ಅನ್ಕೊಂಡಿದ್ದಾಳೆ ಎಲ್ಲದರಲ್ಲಿ ಸೋಲು ಉಂಟಾಗಿದ್ದು ನೋಡಿ, ಇನ್ನು ನನ್ನ ಜೀವನನೇ ಇಷ್ಟೇ, ಇನ್ನು ನನ್ನ ಬದುಕೆ ಇಷ್ಟೇ, ಇನ್ನು ನನ್ನ ಕಥೆನೇ ಇಷ್ಟೇ ಅಂತೇಳಿ ನಿರಾಶೆಯಲ್ಲಿ ಮುಳುಗಿದ್ದಾಳೆ. ಆ ರೀತಿ ನಿರಾಶೆಯಲ್ಲಿ ಮುಳುಗಿದಂಥ ಸಂದರ್ಭದಲ್ಲಿ ಒಂದು ಸಾರಿ ಯೇಸು ಸ್ವಾಮಿ ಆಲಯಕ್ಕೆ ವಾಕ್ಯ ಸಾರಲಿಕ್ಕೆ ಹೋಗಿದ್ದಾನೆ. ಆ ಅಜ್ಜಿ 18 ವರ್ಷಗಳ ಕಾಲ ನಡು ಬಗ್ಗಿ ಹೋಗಿ ಆ ಒಂದು ವೇದನೆಯಲ್ಲಿ ಬಾಧೆ ಪಡೆದು ನೋಡಿ ಆ ತಾಯಿನ ದೇವರು ಮುಂದೆ ಕರೆದಿದ್ದಾನೆ. ಮುಂದೆ ಕರೆದು ನಿಲ್ಲಿಸಿ, ಯೇಸು ಸ್ವಾಮಿ ಗೊತ್ತು ಪ್ರತಿಯೊಂದು ರೋಗಗಳ ಹಿಂದೆ ಒಂದು ದುಷ್ಟ ಆತ್ಮ ಇರುತ್ತೆ ಅಂತ, ಪ್ರತಿಯೊಂದು ರೋಗಗಳ ಹಿಂದೆ ಸೈತಾನನ ಹಸ್ತ ಇರುತ್ತಂತ ದೇವರು ಗ್ರಹಿಸಿ, ದೇವರು ತನ್ನ ಹಸ್ತವನ್ನು ಆ ಅಜ್ಜಿಯ ಮೇಲೆ ಚಾಚಿ, ಆ ತಾಯಿ ಮೇಲೆ ಚಾಚುವಾಗ 18 ವರ್ಷಗಳಿಂದ ರೋಗದ ವೇದನೆಯಿಂದ ಏನು ಬಾಧೆ ಪಡ್ತಿದ್ಲೋ ಅದೇ ಕ್ಷಣದಲ್ಲಿ ಆಕೆ ಬಿಡುಗಡೆ ಹೊಂದಿಕೊಂಡಿದ್ದಾಳೆ. ಅದೇ ಕ್ಷಣದಲ್ಲಿ ಆಕೆ ನೆಟ್ಟಾಗಿ ನಿಂತ್ಕೊಳ್ಳಿಕ್ಕೆ ಆರಂಭಿಸಿದಾಳೆ. ಅದೇ ಕ್ಷಣದಲ್ಲಿ ನೆಟ್ಟಾಗಿ ನಡಿಲಿಕ್ಕೆ ಆರಂಭಿಸಿದಾಳೆ. ಅಲ್ಲಿರೋರೆಲ್ಲರೂ ಆಶ್ಚರ್ಯಪಟ್ಟಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಮಗನಿ ಮಗಳೇ, ಸಹೋದರ ಸಹೋದರಿ, ಇವತ್ತು ಈ ವಾಕ್ಯದ ಮೂಲಕ ನಿನ್ನ ಜೊತೆಗೆ ಮಾತಾಡೋದೇನೆಂದರೆ, ನಿಮ್ಮಲ್ಲಿ ಕೆಲವರು ಕೈ ಕಾಲುಗಳು ಬಲಹೀನವಾಗಿ ನಡಿಲಿಕ್ಕಾಗಲಾರ್ದೆ, ಕೆಲಸ ಮಾಡಲಿಕ್ಕಾಗಲಾರ್ದೆ ಕಷ್ಟಪಡ್ತಾ ಇದ್ದೀರಾ. ಸೈತಾನನು ನಿಮ್ಮ ದೇಹದಲ್ಲಿ ಅನಾರೋಗ್ಯ ತಂದಾಕಿ ಒಂದಿನ ಚೆನ್ನಾಗಿದ್ರೆ ಇನ್ನೊಂದಿನ ಚೆನ್ನಾಗಿರ್ಲಿಕ್ಕೆ ಆಗ್ತಾ ಇಲ್ವಾ? ಸೈತಾನ್ ನಿಮ್ಮ ಹೃದಯದಲ್ಲಿ ಕೋಪ ತಂದಾಕಿ, ದ್ವೇಷ ತಂದಾಕಿ, ಅಸೂಯೆ ತಂದಾಕಿ, ಆ ಕೋಪದಿಂದ, ಆ ದ್ವೇಷದಿಂದ ನಿನಗೆ ಒತ್ತಡ ಜಾಸ್ತಿಯಾಗಿ, ನಿನಗೆ ಟೆನ್ಷನ್ ಜಾಸ್ತಿಯಾಗಿ, ನಿನ್ನ ಆರೋಗ್ಯ ಹದಗೆಟ್ಟು BP, ಶುಗರ್ ಮುಂತಾದ ಅನೇಕ ಕಾಯಿಲೆಗಳು ಬಂದು ನಿನ್ನ ಕೈಯಿಂದ ಏನು ಮಾಡೋಕ್ಕಾಗ್ತಾ ಇಲ್ವಾ? ನಿಮ್ಮ ಗುಂಡಿಗೆಲೆ ಧೈರ್ಯ ಬರೋ ಒಂದು ಮಾತು ಹೇಳ್ತೇನೆ. ನಿಮ್ಮ ದೇಹದಲ್ಲಿ ಸೈತಾನನು ಇಟ್ಟಿರುವಂಥ ಪ್ರತಿ ರೋಗಗಳ ಬಂಧನದಿಂದ ನನ್ನ ದೇವರು ಇವತ್ತು ಹೊರಗೆ ತರುವ ದೇವರಾಗಿದ್ದಾನೆ. ಸೈತಾನನು ರೋಗಗಳನ್ನು ಉಂಟು ಮಾಡುವಂಥ ಆತ್ಮಗಳನ್ನು ಕೂಡ ಈ ಮಧ್ಯಾಹ್ನ ಸಮಯದಲ್ಲಿ ನನ್ನ ದೇವರು ನಾಶ ಮಾಡುವ ದೇವರಾಗಿದ್ದಾನೆ. ನಿಮ್ಮ ದೇಹದಲ್ಲಿ ಸೈತಾನನು ಇಟ್ಟಿರುವಂಥ ಪ್ರತಿ ರೋಗಗಳ ಬಂಧನವನ್ನು ನನ್ನ ದೇವರು ಇವತ್ತು ನಾಶ ಮಾಡುವ ದೇವರಾಗಿದ್ದಾನೆ. ರೋಗಗಳನ್ನು ಉಂಟು ಮಾಡುವ ದುರಾತ್ಮಗಳನ್ನು ಕೂಡ ನನ್ನ ದೇವರು ಇವತ್ತು ತೊಳೆದು ನಿರ್ನಾಮ ಮಾಡುವ ದೇವರಾಗಿದ್ದಾನೆ. ಆಮೇನ್. ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ ಹಲ್ಲೆಲೂಯ. ಆಮೇನ್. ನಿನ್ನ ದೇಹದಲ್ಲಿ ಸೈತಾನನು ಇಟ್ಟಿರುವ ಪ್ರತಿಯೊಂದು ರೋಗದ ಬಂಧನವನ್ನು ದೇವರು ಮುರಿದು ಹಾಕುತ್ತಾನೆ. ರೋಗಗಳನ್ನು ತಂದು ಹಾಕುವ ದುರಾತ್ಮಗಳನ್ನು ದೇವರು ನಾಶಪಡಿಸಲಿಕ್ಕಿದ್ದಾನೆ. ನಿಮ್ಮ ಹೃದಯದಲ್ಲಿರುವ ಪ್ರತಿಯೊಂದು ರೋಗದ ಬಂಧನದಿಂದ ದೇವರು ಇವತ್ತು ನಿಮ್ಮನ್ನು ಹೊರಗೆ ತರ್ತಾ ಇದ್ದಾನೆ. ನೀವು ಪ್ರಾರ್ಥಿಸುವಾಗ ದೇವರು ಹೊರಗೆ ತರ್ತಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಒಂದು ಸಾರಿ ಒಬ್ಬ ದೇವರ ಸೇವಕರು ಹೇಳಿದಂಥ ಸಾಕ್ಷಿ ನಿಮ್ಮೊಂದು ಹಂಚ್ಕೊತೇನೆ. ಒಂದು ಸಾರಿ ಒಂದು ಪಟ್ಟಣಕ್ಕೆ ಅವರು ಸೇವೆ ಮಾಡಲಿಕ್ಕೆ ಹೋಗಿದ್ದಾರೆ. ಸುವಾರ್ಥ ಕೂಟಗಳಿಗೆ ಹೋಗಿದ್ದಾರೆ. ಸುವಾರ್ಥ ಕೂಟದಲ್ಲಿ ಅವರು ದೇವರು ಅವರನ್ನು ಬಲವಾಗಿ ಉಪಯೋಗ ಮಾಡಿದ್ದಾನೆ. ಬಲವಾಗಿ ವಾಕ್ಯ ಸಾರಿದ್ದಾರೆ. ಬಲವಾಗಿ ವಾಕ್ಯ ಸಾರುವಾಗ ಈಗ ನಾನು ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಸಮಯ. ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಯಾರ್ಯಾರು ಬಲಹೀನತೆಯಲ್ಲಿದ್ದೀರಿ, ಯಾರ್ಯಾರು ಅನಾರೋಗ್ಯದಲ್ಲಿದ್ದೀರಿ, ಯಾರ್ಯಾರು ಯಾವ್ಯಾವ ಕಾಯಿಲೆಗಳಲ್ಲಿ ಬಂದಿದ್ದೀರಿ, ಯಾರ್ಯಾರು ಯಾವ್ಯಾವ ರೋಗಗಳಲ್ಲಿ ಬಂದಿದ್ದೀರಿ, ಯಾರ್ಯಾರು ಎಂತೆಂಥ ವೇದನೆಗಳಲ್ಲಿ ಬಂದಿದ್ದೀರಿ, ಯಾರ್ಯಾರಿಗೆ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ನೋವು ಇದೆ, ಎಲ್ಲೆಲ್ಲಿ ಬಾಧೆ ಇದೆ, ನಿಮ್ಮ ಬಲಗೈಯನ್ನು ನೀವು ನೋವಿರುವಂಥ ಜಾಗದಲ್ಲಿ ಇಟ್ಕೊಂಡು ಪ್ರೇಯರ್ ಮಾಡಿಕೊಳ್ಳ್ರಿ. ನಾನು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ಆ ಸೇವಕರು ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅವಾಗ ಅನೌನ್ಸ್ಮೆಂಟ್ ಮಾಡುವಾಗ ಅಲ್ಲಿ ಬಿಡುಗಡೆಗಾಗಿ ಅಂತ ಬಂದವರು, ಸ್ವಸ್ಥತೆಗಾಗಿ ಅಂತ ಬಂದವರು, ದೇವರಿಂದ ಸ್ವಸ್ಥತೆಯನ್ನು ಎದುರು ನೋಡ್ತಿರೋರು, ಅವರಿಗೆ ಎಲ್ಲೆಲ್ಲಿ ನೋವು ಇದೆಯೋ ತಮ್ಮ ಬಲಗೈಯನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಬೇಕಾದ್ರೆ ಒಬ್ಬ ಹೆಣ್ಮಗಳು
ನಿಂತಂಥ ಜಾಗದಿಂದ ಕೆಳಗಡೆ ದಪ್ಪನ ಕೆಳಗಡೆ ಬಿದ್ದಿದ್ದಾರೆ. ಯಾರೋ ಅವ್ರನ್ನ ಕೆಳಗಡೆ ಬೀಳುವಾಗ ಸಹಾಯ ಮಾಡಿ ಕೆಳಗಡೆ ಮಲಗಿಸಿದ್ದಾರೆ. ಸ್ವಲ್ಪ ಹೊತ್ತು ಆದ ನಂತರ ಮತ್ತೆ ಆ ಹೆಣ್ಮಗಳೆದ್ದು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ್ದಾಳೆ. ಪ್ರಾರ್ಥನೆ ಎಲ್ಲ ಮುಗೀತು. ಈಗ ಸ್ಟೇಜ್ ಮೇಲೆ ಬಂದು, ದೇವರ ಸಾನ್ನಿಧ್ಯದ ಮೇಲೆ ಬಂದು ಎಲ್ಲ ಜನ ಸಾಕ್ಷಿ ಹೇಳ್ತಾರೆ. ಈ ಹೆಣ್ಮಗಳು ಕೂಡ ಲಾಸ್ಟ್ ಲೈನ್ ಅಲ್ಲ, ಹಿಂದೆ ನಿಂತ್ಕೊಂಡಿದ್ದಾಳೆ. ಈ ಪಾಸ್ಟ್ರು ಆ ಹೆಣ್ಮಗ್ ಕೆಳಗಡೆ ಬಿದ್ದೋದಲ್ಲ ಪ್ರೇಯರ್ ಮಾಡುವಾಗ, ಆ ಹೆಣ್ಮಗಳನ್ನೇ ಈ ಪಾಸ್ಟ್ರು ನೋಡ್ತಾ ಇದ್ದಾರೆ. ಏನು ಸಾಕ್ಷಿ ಹೇಳ್ತಾರಂತ ಆ ಪಾಸ್ಟ್ರು ಕೂಡ ಕಾತರದಿಂದ ಕಾಯ್ತಾ ಇದ್ದಾನೆ. ಕಾಯುವಾದ್ರೆ ಎಲ್ಲ ಸಾಕ್ಷಿ ಹೇಳಿ ಹೋದ್ರು. ಈಗ ಆ ಹೆಣ್ಮಗಳ ಕೆಳಗಡೆ ಬಿದ್ದೋದ್ಲಲ್ಲ, ಆ ಹೆಣ್ಣುಮಗಳ ಸಾಕ್ಷಿ ಹೇಳುವಂಥ ಸಮಯ ಬಂತು. ಏನು ಸಾಕ್ಷಿ ಹೇಳ್ತಾಳೆ ಅಮ್ಮ ಅಂತೇಳಿ ಆ ಸೇವಕನು ಭಾಳ ಕಾತುರದಿಂದ ಕಾಯ್ತಾ ಇದ್ದಾನೆ. ಆಗ ಮೈಕ್ ತಕೊಂಡು ಆ ಹೆಣ್ಮಗಳು ಹೇಳ್ತಾಳೆ, ನಾನು 4 ವರ್ಷದ ಮಗುವಾಗಿದ್ದಾಗಿಂದ ನನಗೆ ಅಸ್ತಮಾ ರೋಗ ಇತ್ತು. ಆ ಅಸ್ತಮಾ ರೋಗದಿಂದ ನನಗೆ ಉಸಿರಾಟ ತೊಂದರೆ ಇದೆ. ನನಗೆ ಉಸಿರಾಡ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಒಂದೊಂದು ಸಾರಿ ಉಸಿರು ಕಟ್ಟಾಗ್ತದೆ, ಉಸಿರಾಡ್ಲಿಕ್ಕೆ ಕಷ್ಟ. 4 ವಯಸ್ಸಿದ್ದಾಗಲಿಂದ ನಾನು ಉಸಿರಾಟದ ತೊಂದರೆಯಲ್ಲಿ ಬಾಧೆ ಪಡ್ತಾ ಇದ್ದೀನಿ. ಈ ಮೀಟಿಂಗ್ ಬರಬೇಕಾದ್ರೂ ಕೂಡ ಉಸಿರಾಟದ ತೊಂದರೆಯಿಂದನೇ ನಾನು ಬಂದಿದ್ದೀನಿ. ಇಲ್ಲಿ ಪ್ರೇಯರ್ ಮಾಡಬೇಕಾದ್ರೂ ಕೂಡ, ವಾಕ್ಯ ಕೇಳಬೇಕಾದ್ರೂ ಕೂಡ ಆ ಉಸಿರಾಟದ ತೊಂದರೆಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ಪಾಸ್ಟ್ರು ಪ್ರೇಯರ್ ಮಾಡ್ತೀನಿ, ನಿಮಗೆ ಎಲ್ಲೆಲ್ಲಿ ಯಾರ್ಯಾರಿಗೆ ತೊಂದರೆ ಇದೆಯೋ ನಿಮ್ಮ ಬಲಗೈಯನ್ನು ನಿಮಗೆ ನೋವಿರುವಂಥ ಜಾಗದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ರಿ ಅಂತ ಹೇಳುವಾಗ, ನಾನು ಕೂಡ ನನ್ನ ಬಲಗೈಯನ್ನು, ನನಗೆ ಉಸಿರಾಟ ತೊಂದರೆ ಇದಕ್ಕೆ ನನ್ನ ಕೈಯನ್ನು ನನ್ನ ಗಂಟ್ಲ ಹತ್ರ ಇಟ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪ್ರೇಯರ್ ಮಾಡುವಾಗ ದೇವರ ಪರಿಶುದ್ಧಾತ್ಮನ ಶಕ್ತಿ ನನ್ನ ಮೇಲೆ ಬಂದಿದೆ. ನನ್ನ ಒಳಗಡೆ ಒಂದು ದುರಾತ್ಮ ನನ್ನನ್ನು ಒದ್ದಾಡಿಸಿ ಬಿಟ್ಟು ಹೋಗಿದೆ. ಯಾವಾಗ ಆ ದುರಾತ್ಮ ನನ್ನನ್ನು ಬಿಟ್ಟು ಹೋಯಿತೋ, ಈಗ ನಾನು ಚೆನ್ನಾಗಿ ಉಸಿರಾಡ್ತಾ ಇದ್ದೀನಿ. 4 ವಯಸ್ಸಿನಿಂದ ಇರುವಂಥ ಉಸಿರಾಟ ತೊಂದರೆ ಈಗ ನನ್ನ ಹತ್ರ ಇಲ್ಲ. ದೇವರು ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಈಗ ಒಂದು ಮಾತು ಹೇಳ್ತೀನಿ, ಮಗನೇ ಸಹೋದರಿ, ಇವತ್ತು ನೀವು ಸಹ ಯಾವುದೋ ಒಂದು ಬಾಧೆಯಿಂದ, ಯಾವುದೋ ಒಂದು ವೇದನೆಯಲ್ಲಿ ಇವತ್ತು ನೀವು ಹಾದು ಹೋಗ್ತಾ ಇದ್ದೀರಾ. ಜೀವನ ಪೂರ್ತಿ ಮಾತ್ರೆಗಳನ್ನ ನುಂಗಬೇಕಂತ ಡಾಕ್ಟ್ರ್ ಹೇಳಿದಾರ. ಮಾತ್ರೆ ತಕ್ಕೊಂಡಾಗ ಚೆನ್ನಾಗಿರ್ತೀಯ, ಮಾತ್ರೆ ಬಿಟ್ಕೊಳ್ಳೆ ರೋಗ ಪುನಃ ವಾಪಸ್ ಕಾಣಿಸ್ತಾ ಇದೆಯಾ? ದುಡಿದ ಹಣವೆಲ್ಲ, ಸಂಪಾದಿಸಿದ ಹಣವೆಲ್ಲ, ಕಷ್ಟಪಟ್ಟ ಹಣವೆಲ್ಲ ಬರೀ ಆಸ್ಪತ್ರೆಗೆ ಸುರಿಯೋದೇ ಆಗಿದೆಯಾ? ಪದೇ ಅನಾರೋಗ್ಯ ಕಾಡ್ತಾ ಇದೆಯಾ? ಪದೇ ರೋಗದ ವೇದನೆಯಲ್ಲಿ ಮುಳುಗಿ ಹೋಗ್ತಾ ಇದೆಯಾ? ಇವತ್ತು ಒಂದು ವಿಷಯ ತಿಳ್ಕೊಬೇಕು. ಆ ರೋಗದ ವೇದನೆ ಹಿಂದೆ ಒಂದು ದುಷ್ಟ ಆತ್ಮ ಇರುತ್ತೆ ಅಂತ ನೀವು ತಿಳ್ಕೊಳ್ರಿ. ಆ ರೋಗದ ಹಿಂದೆ ದುಷ್ಟ ಆತ್ಮ ಇರುತ್ತೆ ಅಂತ ತಿಳ್ಕೊಳ್ರಿ. ಪ್ರತಿಯೊಂದು ರೋಗದಿಂದ ಒಂದು ದುರಾತ್ಮ ಇರುತ್ತಂತೆ. ಯಾವಾಗ ಈ ಆತ್ಮ ಹಾರ್ಟನ್ನು ಬಾಧಿಸ್ತದೋ, ಆತ್ಮ ಕೆಲಸ ಮಾಡೋದು ನಿಂತೋಗುತ್ತೆ. ಯಾವಾಗ ಈ ಆತ್ಮ ಲಿವರ್ನ ಬಾಧಿಸ್ತದೋ, ಲಿವರ್ ಕಾರ್ಯ ಮಾಡೋದು ನಿಲ್ಲಿಸ್ತದೆ. ಯಾವಾಗ ಈ ಆತ್ಮ ಕಣ್ಣನ್ನು ಬಾಧಿಸ್ತದೋ, ಕಣ್ಣು ಕಾರ್ಯ ಮಾಡೋದು ನಿಲ್ಲಿಸ್ತದೆ. ಅದಕ್ಕೋಸ್ಕರ ಇವತ್ತು ಇಂತಹ ಸ್ಥಿತಿಯಲ್ಲಿ ಆ ಮಗಳು ಹೆಂಗೆ ಕೈಗಳೆತ್ತಿ ಆ ಮೀಟಿಂಗ್ನಲ್ಲಿ, ದೇವರೇ ನನಗೆ ಬಿಡುಗಡೆ ದಯಪಾಲಿಸಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿದ್ಲು. ಇವತ್ತು ಕೂಡ ನೀವು ದೇವಶೋತ್ರ, ನೀವು ಯಾವ ಒಂದು ಅನಾರೋಗ್ಯದಲ್ಲಿ ಬಾಧೆ ಪಡ್ತಾ ಇದ್ದೀರಿ, ನೀವು ಇವತ್ತು ದೇವರ ಮುಂದೆ ಕರಗಳೆತ್ತಿ ನೀವು ಪ್ರಾರ್ಥನೆ ಮಾಡೋದಾದರೆ, ದೇವಶೋತ್ರ ಪರಿಶುದ್ಧಾತ್ಮನ ಶಕ್ತಿ ನಿಮ್ಮನ್ನು ತಾಕಿ, ಆಮೇಲೆ ಬರಲಿಲ್ಲ, ಪರಿಶುದ್ಧಾತ್ಮನ ಶಕ್ತಿ ನಿಮ್ಮನ್ನು ತಾಕಿ ನನಗೆ ಬಿಡುಗಡೆ ದಯಪಾಲಿಸು ದೇವ್ರೆ, ನನಗೆ ಬಿಡುಗಡೆ ದಯಪಾಲಿಸು ದೇವ್ರೆ, ಸೌಖ್ಯ ಶಕ್ತಿ ನನ್ನ ಮೇಲೆ ಕಳಿಸು ದೇವ್ರೆ ಅಂತ ನೀವು ಪ್ರಾರ್ಥನೆ ಮಾಡಿದರೆ, ರೋಗ ನಿಮ್ಮನ್ನು ಬಿಟ್ಟು ಹೋಗಿ ರೋಗವನ್ನು ಉಂಟು ಮಾಡುವ ದುರಾತ್ಮ ಕೂಡ ನಿಮ್ಮನ್ನು ಬಿಟ್ಟು ದೂರ ಓಡಿ ಹೋಗುವಂಥದ್ದಾಗಿದೆ. ಒಂದು ಸಾರಿ ಇನ್ನೊಂದು ಪಟ್ಟಣದಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ ಅಂತೆ. ಮೀಟಿಂಗ್ ನಡಿಬೇಕಾದ್ರೆ ಸೇವಕರು ಪ್ರಾರ್ಥನೆ ಮಾಡ್ತಾ ಇದ್ರೆ, ಒಂದು ಹೆಣ್ಮಗಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ದೇವರೇ ಏನು ಸಮಸ್ಯೆ ಆ ಹೆಣ್ಮಗಳದಂದರೆ, ಮುಖದ ಮೇಲೆ ಒಂದು ಕಲೆ ಇದೆ ಅಂತೆ. ಮುಖದ ಮೇಲೆ ಒಂದು ಕಲೆ ಇದ್ದರೆ ಅದು ಬ್ಲಡ್ ಸಂಚಾರ ಆಗಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಅಲ್ಲಿ ಆ ಕಲೆ ಇರುವ ಜಾಗ ಎಲ್ಲ ಮರಗಟ್ಟು ಹೋಗಿದೆ, ಸತ್ತು ಹೋಗಿದೆ, ಆ ಪ್ಲೇಸ್ ಸತ್ತು ಹೋಗಿದೆ, ಜೀವ ಇಲ್ಲ.
ಚಲನೆ, ರಕ್ತ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಈ ಹೆಣ್ಮಗಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡುವಾಗ ನೀವು ನಂಬ್ತೀರಾ, ದೇವ್ರ ಶಕ್ತಿ ಆ ಮಗಳನ್ನ ತಾಕಿದೆ, ದೇವ್ರ ಬಲ ಆ ಮಗಳನ್ನ ತಾಕಿದೆ, ದೇವ್ರ ಅಭಿಷೇಕ ಮಗಳನ್ನ ತಾಕಿದೆ. ಗಮನಿಸ್ರಿ, ಕೆಲವು ವಾರಗಳ ನಂತರ ಆ ಕಲೆಯೆಲ್ಲ ಹೋಗಿದೆ, ಆ ಜಾಗ ಬ್ಲಡ್ ಸರ್ಕ್ಯುಲೇಷನ್ ಆಗಿದೆ. ಆ ಮಗಳು ಗ್ರಹಿಸಿದಾಳೆ, ಈ ಒಂದು ಬಲಹೀನತೆ ಹಿಂದೆ ಒಂದು ದುಷ್ಟ ದುರಾತ್ಮ ಇತ್ತು. ನಾನು ಪ್ರಾರ್ಥನೆ ಮಾಡುವಾಗ ಈ ಕಲೆಯ ಜೊತೆಗೆ ಈ ರೋಗ ತಂದು ಹಾಕಿದ ದುರಾತ್ಮ ಕೂಡ ದೇವರು ಓಡಿಸಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ದೇವಶೋತ್ ಗಮನಿಸ್ರಿ, ನಿಮ್ಮ ಕಾಲಲ್ಲಿ ಸಮಸ್ಯೆ ಕಾಣಿಸಿ ಕಾಲುಗಳು ನಡೀಲಿಕ್ಕಾಗ್ತಾ ಇಲ್ವಾ? ನಿಮ್ಮ ಹಾರ್ಟಲ್ಲಿ, ಕಿಡ್ನಿಯಲ್ಲಿ ಸಮಸ್ಯೆ ಕಾಣಿಸಿ ಕಿಡ್ನಿ ಹಾರ್ಟ್ ಕೆಲಸ ಮಾಡ್ತಾ ಇಲ್ವಾ? ನಿಮ್ಮ ಲಿವರ್ನಲ್ಲಿ ಸಮಸ್ಯೆ ಕಾಣಿಸಿ ನಿಮ್ಮ ಲಿವರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ನಿಮ್ಮ ನರಗಳಲ್ಲಿ ಸಮಸ್ಯೆ ಕಾಣಿಸಿ ನಿಮ್ಮ ನರಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ನಿಮ್ಮ ಮೂಳೆಗಳಲ್ಲಿ ಸಮಸ್ಯೆ ಕಾಣಿಸಿ ನಿಮ್ಮ ಮೂಳೆಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ನಿಮ್ಮ ಕಿವಿಗಳಲ್ಲಿ, ನಿಮ್ಮ ಬಾಯಿಗಳಲ್ಲಿ ಸಮಸ್ಯೆ ಕಾಣಿಸಿ ನಿಮ್ಮ ಕಿವಿ, ಬಾಯಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ಇವತ್ತು ದೇವರ ಆಲಯದಲ್ಲಿ ದೇವರ ಹತ್ರ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ, ಸರ್ವಶಕ್ತನಾದಂಥ ದೇವರು ನಿಮ್ಮ ರೋಗಗಳನ್ನು ತೆಗೆದುಹಾಕಿ ರೋಗಗಳನ್ನು ತಂದು ಹಾಕುವ ದುರಾತ್ಮವನ್ನು ಕೂಡ ನಿಮ್ಮಿಂದ, ನಿಮ್ಮ ದೇಹದಿಂದ ಓಡಿಸುವ ದೇವರಾಗಿದ್ದಾನೆ. ಒಂದು ಮಾತು ಹೇಳ್ರಿ ಪಕ್ಕದವರಿಗೆ, ನೀವು ದೇವರನ್ನ ಪ್ರಾರ್ಥಿಸಿದರೆ, ನಂಬಿಕೆಯಿಂದ ಪ್ರಾರ್ಥಿಸಿದರೆ, ಸರ್ವಶಕ್ತನಾದ ದೇವರು ನಿನ್ನ ರೋಗವನ್ನು ತೆಗೆದುಹಾಕ್ತಾನೆ. ಮುಂದಕ್ಕೆ ರೋಗವನ್ನು ತಂದು ಹಾಕುವ ದುಷ್ಟ ದುರಾತ್ಮವನ್ನು ಕೂಡ ತೆಗೆದುಹಾಕ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 32-33 ಓದೋಣ. ಅವರು ಹೊರಟು ಹೋಗುತ್ತಿರುವಾಗ ದೆವ್ವ ಹಿಡಿದ ಒಬ್ಬ ಮೂಕನನ್ನ ಆತನ ಬಳಿಗೆ ಕರೆತಂದರು. ಆತನು ದೆವ್ವ ಬಿಡಿಸಿದ ಮೇಲೆ ಆ ಮೂಕನು ಮಾತಾಡುವವನಾದನು. ಯಾವಾಗ ಮೂಕ ಮಾತಾಡಂಗಾದನು? ಮಾತಾಡಿ ಜೋರಾಗಿ. ಯಾವಾಗ ಮೂಕ ಮಾತಾಡಂಗಾದನು? ದೆವ್ವ ಬಿಡಿಸಿದ ಮೇಲೆ. ಯಾವಾಗ ದೆವ್ವ ಬಿಡಿಸಿದ ಮೇಲೆ? ಯಾವಾಗ ಮೂಕನಿಗೆ ಮಾತಾಡಲಿಕ್ಕೆ ಶಕ್ತಿ ಬಂತು? ದೆವ್ವ ಇರೋವರೆಗೂ ಮಾತಾಡಕ್ಕಾಗಲಿಲ್ಲ. ದೆವ್ವ ಇರೋವರೆಗೂ ಆತನು ಮಾತಾಡ್ಲಿಕ್ಕಾಗಲಿಲ್ಲ. ದೆವ್ವ ಇರೋವರೆಗೂ ಕುಟುಂಬದವ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ. ದೆವ್ವ ಆತನ ಮೈಯಲ್ಲಿರೋವರೆಗೂ ತಂದೆ ತಾಯಿಗಳ ಜೊತೆ ಮಾತಾಡೋಕೆ ಆತನಿಗೆ ಆಗಲಿಲ್ಲ, ಬಾಯಿ ಇಲ್ಲ. ದೆವ್ವ ಆತನ ಮೈಯಲ್ಲಿರೋವರೆಗೂ ಬಂಧುಗಳ ಜೊತೆ, ಸ್ನೇಹಿತರ ಜೊತೆ ಮಾತಾಡೋಕ್ಕಾಗಲಿಲ್ಲ. ದೆವ್ವ ಆತನ ಮೈಯಲ್ಲಿರೋವರೆಗೂ ಸಭೆಯವ್ರ ಜೊತೆ, ಯಾರ ಜೊತೆ, ಸಮಾಜದಲ್ಲಿ ಮಾತಾಡೋಕ್ಕಾಗಲಿಲ್ಲ. ಮತ್ತೆ ಆತನು ಮಾತಾಡ್ದಂಗೆ ಆತನ ಬಾಯಿಯನ್ನು ಕಟ್ಟಿದ್ಯಾರು? ಆ ರೋಗದ ಹಿಂದೆ ಇರುವಂಥ ದುರಾತ್ಮ. ಅದಕ್ಕೆ ಯೇಸುಸ್ವಾಮಿ ಅವನನ್ನು ಕರೆದು, ದುರಾತ್ಮವೇ, ಈಗಲೇ ಯೇಸುವಿನ ನಾಮದಲ್ಲಿ ಈಗಲೇ ಈ ಮಗನನ್ನು ಬಿಟ್ಟು ಹೋಗಂತ ಹೇಳುವಾಗ ಆ ದುರಾತ್ಮ ಹೊರಗೋಗಿದೆ, ಆ ರೋಗ ಹೊರಗೋಗಿದೆ, ದುರಾತ್ಮ ಹೊರಗೋಗಿದೆ. ಆಗ ಅವನು ಮಾತಾಡಲಿಕ್ಕೆ ಆರಂಭಿಸಿದಾನೆ, ಕೂಗಲಿಕ್ಕೆ ಆರಂಭಿಸಿದಾನೆ, ಸ್ತುತಿ ಮಾಡಲಿಕ್ಕೆ ಆರಂಭಿಸಿದಾನೆ, ದೇವರನ್ನ ಘನಪಡಿಸಲಿಕ್ಕೆ ಆರಂಭಿಸಿದಾನೆ. ಆಮೇನ್. ದೇವರಿಗೆ ಸ್ತೋತ್ರ. ನಾನು ನಂಬ್ತೇನೆ, ಇವತ್ತು ಯಾರ್ಯಾರು ಸೈತಾನನು ನಿಮ್ಮ ದೇಹದಲ್ಲಿ ರೋಗಗಳನ್ನ ಉಂಟು ಮಾಡಿದಾನು, ಇವತ್ತು ನಿಜ ಹೇಳ್ತೀನಿ, ಇವತ್ತು ನೀವು ಪ್ರಾರ್ಥನೆ ಮಾಡಿದರೆ ಬಲವಾಗಿ ಆ ರೋಗದ ಜೊತೆಯಲ್ಲಿ, ಆ ಕಾಯಿಲೆ ಜೊತೆಯಲ್ಲಿ ಸೈತಾನನನ್ನು ಕೂಡ ದೇವರು ಓಡಿಸ್ತಾನೆ. 100% ಇದು, 100% ಇದು. ಅರ್ಥ ಮಾಡ್ಕೊಳ್ರಿ. ನಿಮಗೇನಾದರೂ ಸಮಸ್ಯೆಯಲ್ಲಿ ಇವತ್ತು ಬಂದಿದ್ರೆ, ಅನಾರೋಗ್ಯದಲ್ಲಿ ಬಂದಿದ್ರೆ, ಕಾಯಿಲೆಗಳಲ್ಲಿ ಬಂದಿದ್ರೆ, BP ಕಾಯಿಲೆ, ಶುಗರ್ ಕಾಯಿಲೆ, ಥೈರಾಯ್ಡ್ ಕಾಯಿಲೆ, ಅಸ್ತಮ ಕಾಯಿಲೆ, ಇನ್ನೊಂದು ಕಾಯಿಲೆಯಲ್ಲಿ ಬಂದಿದ್ರೆ, ದೇವರಂತಾನೆ ನೀವು ಪ್ರಾರ್ಥನೆ ಮಾಡಿದರೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದರೆ ಆ ರೋಗನೂ ತೆಗೆದಾಕ್ತೀನಿ, ರೋಗನ ತಂದು ಹಾಕುವಂಥ ದುರಾತ್ಮನ ಕೂಡ
ನಾನು ಹೊರಗಡೆ ಕಳಿಸ್ತೇನೆ. ಆಮೇನ್. ನಾನು ಪ್ರಾರಂಭದಲ್ಲಿ ಇಲ್ಲಿ ಸೇವೆಗೆ ಬಂದಾಗ, ಅದಕ್ಕಿಂತ ಮುಂಚಿತವಾಗಿ ಕೆಲವು ವರ್ಷಗಳ ಹಿಂದೆ ನನಗೆ ನೆನಪಿದೆ, ನಾನು ಕಾಲೇಜ್ ಓದುವಾಗ ನನಗೆ ಕಿವಿ ಸಮಸ್ಯೆ ಉಂಟಾಗಿದೆ. 2 ಕಿವಿ ಸಮಸ್ಯೆ, ನನಗೆ 2 ಕಿವಿಗಳು ಸೋರ್ತಾ ಇದೆ. 2 ಕಿವಿಯಲ್ಲಿ ರಕ್ತ ಕ್ಯೂ ಬರ್ತಾ ಇದೆ. ಆಸ್ಪತ್ರೆಗೆ ಹೋದರೆ ಡಾಕ್ಟರ್ ಹೇಳಿದ್ದಾರೆ 2 ಕಿವಿನ ಆಪ್ರೇಷನ್ ಮಾಡಬೇಕು, 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಹಣ ಜೋಡಿಸ್ಕೊಂಬ ಆಪ್ರೇಷನ್ ಮಾಡ್ತೀನಿ ಅಂದಾರ. ನಾನು ಆ ಕಾಲದಲ್ಲಿ 1 ಲಕ್ಷ ರೂಪಾಯಿ ಜೋಡಿಸ್ಕೊಂಬರ್ಬೇಕಂದ್ರೆ ಅದು ಅಸಾಧ್ಯವಾದಂಥ ಮಾತು. ಆಗಲ್ಲ ಬಿಡು ಅಂದ್ಕೊಂಡು ಆ ವೇದನೆಯಲ್ಲೇ ನಾನು ಬಾಧೆ ಪಡ್ತಾ ಇದ್ದೀನಿ. ಕಿವಿಯಲ್ಲಿ ಯಾವಾಗಲೂ ಈ ಕಡೆ ಒಂದು ಕಿವಿಯಲ್ಲಿ, ಈ ಕಡೆ ಕಿವಿಯಲ್ಲಿ, 2 ಕಿವಿಯಲ್ಲಿ ಹತ್ತಿ ಎಳೆ ಇಟ್ಕೊಳ್ತಾ ಇದ್ದೆ. ರಕ್ತ ಬರ್ತಾ ಇತ್ತು, ಕ್ಯೂ ಬರ್ತಾ ಇತ್ತು. ಆ ಹತ್ತಿ ಎಳೆ ಇಟ್ಕೊಳ್ಳದೆ ಕಿವಿ ಕೇಳಿಸ್ತಾನೆ ಇರಲಿಲ್ಲ, ಯಾಕಂದರೆ 2 ಕಿವಿಯಲ್ಲಿ ಹತ್ತಿ ಎಳೆ ಇಟ್ಕೊಳ್ತಿದ್ದೆ. 1 ದಿನ ಅಲ್ಲ, 2 ದಿನ ಅಲ್ಲ, ಅಸಹ್ಯ ಅನ್ನಿಸ್ತಾ ಇತ್ತು, ಬೇಜಾರು ಅನ್ನಿಸ್ತಾ ಇತ್ತು, ಇರಿಟೇಷನ್ ಅನ್ನಿಸ್ತಾ ಇತ್ತು, ಸಮಾಧಾನ ಇರ್ತಿರ್ಲಿಲ್ಲ. ಅದರಲ್ಲೇ ಜೀವನ ಮುಂದುವರಿಸ್ತಾ ಇದ್ದೀನಿ. ಯೇಸು ಪ್ರಭು ನಂಬ್ಕೊಂಡಿನಿ, ಸೇವೆಗೆ ಬಂದಿನಿ ಊರಿಗೆ. ಆಗಲೂ ಇದೆ. ದೇವ್ರ ವಾಕ್ಯ ಓದಿದ ಮೇಲೆ ನನಗೆ ಅರ್ಥ ಆಯಿತು. ಏನಂದರೆ, ದೇವ್ರ ವಾಕ್ಯ ಓದುವಾಗ ನನಗೆ ಅರ್ಥ ಆಯಿತು, ಈ ಬಲಹೀನತೆ ಹಿಂದೆ ಸೈತಾನನ ಹಸ್ತ ಇದೆ ಅಂತ ನಾನು ಗ್ರಹಿಸಿ, ಒಂದು ಭಾನುವಾರ ದೇವ್ರ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ್ದೀನಿ. ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ್ದೀನಿ. ದೇವ ನನ್ನ ಗುಣಪಡಿಸಪ್ಪ, ದೇವ ನನ್ನ ವಾಸಿ ಮಾಡಪ್ಪ, ದೇವ ನನ್ನ ಕಿವಿಗಳನ್ನ ಸ್ವಸ್ಥಪಡಿಸಪ್ಪ, ದೇವ ನನ್ನ ಕಿವಿಗಳನ್ನ ನೀನು ಸ್ವಸ್ಥಪಡಿಸಲಿಕ್ಕೆ ನೀನು ಶಕ್ತನಪ್ಪ, ಈಗ ನೀನು ಅದ್ಭುತ ಮಾಡಲಿಕ್ಕೆ ಶಕ್ತನಪ್ಪ. ಈ ಬಲಹೀನತೆ, ಈ ರೋಗ ತಂದು ಹಾಕಿದಂಥ ಸೈತಾನನನ್ನು ಕೂಡ ನೀನು ಬಿಡುಗಡೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡಿನಿ. ದೇವ್ರ ಸ್ತೋತ್ರ. ನೀವು ನಂಬ್ತಿರಿಲ್ಲ, ಪರಿಶುದ್ಧಾತ್ಮನ ಶಕ್ತಿ ನನ್ನನ್ನು ಮುಟ್ಟಿದೆ. ಪರಿಶುದ್ಧಾತ್ಮ ದೇವರು ನನ್ನನ್ನು ಬಲವಾಗಿ ಮುಟ್ಟಿದ್ದಾನೆ. ಪರಿಶುದ್ಧಾತ್ಮ ದೇವರು ನನ್ನನ್ನು ಬಲವಾಗಿ ಮುಟ್ಟಿದ್ದಾನೆ. ಪರಿಶುದ್ಧಾತ್ಮ ದೇವರು ನನ್ನನ್ನು ಪ್ರಾರ್ಥನೆಯಲ್ಲಿ ಬಲವಾಗಿ ಮುಟ್ಟಿದ್ದಾನೆ. ಸತ್ಯ ಹೇಳ್ತೀನಿ, ಮಾರನೇ ದಿನದಿಂದ 2 ಕಿವಿಗಳು ಸೋರೋದೆ ನಿಂತು ಹೋಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟಲ್ಲ, ಈ ರೋಗ ತಂದಾಕಿರುವಂಥ ಸೈತಾನನು ಕೂಡ ನನ್ನ ಜೀವನದಿಂದ ಅಡ್ರೆಸ್ ಇಲ್ದಂಗೆ ಹೋಗಿದ್ದಾನೆ. ರೋಗದ ವೇದನೆಯಿಂದ ಬಿಡುಗಡೆ ಹೊಂದಿಕೊಳ್ಳ್ರಿ. ಪ್ರಸಂಗಾಂಶ, ರೋಗದ ವೇದನೆಯಿಂದ ಬಿಡುಗಡೆ. ಜ್ವರಕ್ಕೆ ಬರಲಿಲ್ಲ. ರೋಗದ ವೇದನೆಯಿಂದ ಬಿಡುಗಡೆ, ರೋಗದ ವೇದನೆಯಿಂದ ಬಿಡುಗಡೆ, ರೋಗದ ವೇದನೆಯಿಂದ ಬಿಡುಗಡೆ. ಕೆಲವು ವರ್ಷಗಳಿಂದ ನಮ್ಮ ಚರ್ಚಿಗೆ ಒಬ್ಬ ಸಹೋದರಿ ಬರ್ತಿದ್ರು. ಕೆಲವು ವರ್ಷಗಳಿಂದ ನಮ್ಮ ಸಭೆಗೆ ಒಬ್ಬ ಸಹೋದರಿ ಬರ್ತಾ ಇದ್ದಾರೆ. ಆ ಸಹೋದರಿಗೆ ಬಾಯಿ ಇಲ್ಲ, ಕಿವಿನೂ ಇಲ್ಲ, ಬಾಯಿನೂ ಇಲ್ಲ, ಕಿವಿನೂ ಇಲ್ಲ. ಅಂಥ ಸ್ಥಿತಿಯಲ್ಲಿ ಯಾರೋ ಸುವಾರ್ತೆ ಹೇಳಿದರೆ ಕರ್ಕೊಂಬಂದಿದ್ದಾರೆ. ನಾವು ಯಾವಾಗಲೂ ಸ್ವಸ್ಥತೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಸ್ವಸ್ಥತೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವತ್ತು ಆ ಮಗಳು ಕೂಡ ಮುಂದೆ ಬಂದು ಲೈನಲ್ಲಿ ನಿಂತ್ಕೊಂಡಿದ್ದಾಳೆ. ದೇವ್ರಿಗೆ ಸ್ತೋತ್ರ. ಆ ಮಗಳಿಗೆ ಪ್ರಾರ್ಥನೆ ಮಾಡಿದ್ದೀವಿ. ಯೇಸುವಿನ ನಾಮದಲ್ಲಿ ಮಗಳ ಬಾಯಿ ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಮಗಳ ಕಿವಿ ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಮಗಳ ಬಾಯಿ ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಮಗಳ ಕಿವಿ ತೆರೆಯಲ್ಪಡಲಿ. ದಪ್ಪನ ಕೆಳಗಡೆ ಬಿದ್ದಿದ್ದಾಳೆ. ಆಮೇಲೆ ಜೋರಾಗಿ ಕೂಗಲಿಕ್ಕೆ ಪ್ರಾರಂಭಿಸಿದಾಳೆ, ಮಾತಾಡ್ಲಿಕ್ಕೆ ಆರಂಭಿಸಿದಾಳೆ, ಕೇಳಿಸ್ಕೊಳ್ಳಿಕ್ಕೆ ಆರಂಭಿಸಿದಾಳೆ, ಮೈಕ್ ತಕ್ಕೊಂಡಿದ್ದಾಳೆ. ಈಗ ನನಗೆ ಕೇಳಿಸ್ತಾ ಇದೆ ಅಂತ ಸಾಕ್ಷಿ ಹೇಳಿದ್ದಾಳೆ. ಈಗ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಆ ಮಗಳು ಹೇಳ್ತಾಳೆ, ಯಾವುದೋ ಒಂದು ಆತ್ಮ ನನ್ನನ್ನು ಬಿಟ್ಟು ಹೋದಂಗಾಯಿತು, ಆಗಲಿಂದ ನನಗೆ ಮಾತಾಡೋಕ್ಕೆ ಶಕ್ತಿ ಬಂದಿದೆ ಅಂತ. ದೇವರಿಗೆ ಸ್ತೋತ್ರ. ಆ ಮಗಳ ಬಾಯಿಯನ್ನು ಕಟ್ಟಿದಂಥ ದುರಾತ್ಮನ ಬಿಟ್ಟು ಹೋಗುವಾಗ ಆ ಮಗಳಿಗೆ ಬಿಡುಗಡೆ ಉಂಟಾಗಿದೆ. ಭಾಳ ಜನ ಹೇಳೋದು ಕೇಳಿಸ್ಕೊಂಡೀನಿ, ಸಾರ್ ನನ್ನ ಹೊಟ್ಟೆಯಲ್ಲಿ ಏನೋ ಸಮಸ್ಯೆ ಇದೆ ಸಾರ್, ನನ್ನ ಹೊಟ್ಟೆ ಕಟ್ಟಿದಂಗೆ ಆಗುತ್ತೆ ಸಾರ್, ನನ್ನ ಹೊಟ್ಟೆಯಲ್ಲಿ ಪದೇ ಪದೇ ನೋವು ಕಾಣಿಸ್ತದೆ ಸಾರ್, ನಾನು ಏನು ತಿಂದರೂ ಜೀರ್ಣನೇ ಆಗಲ್ಲ ಸಾರ್, ಪದೇ ಪದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತದೆ ಸಾರ್. ಒಂದು ಮಾತು ಹೇಳ್ತೀನಿ,
ಸೈತಾನನು ಕೂಡ ನಿಮ್ಮ ಜೀರ್ಣಾಶಯವನ್ನು ಬಂಧಿಸಿರೋದ್ರಿಂದ ಈಗಾಗಲಿಕ್ಕೆ ಅವಕಾಶ ಉಂಟು. ಅಂದರೆ ಸೈತಾನನು ಜೀರ್ಣಕ್ರಿಯೆಯನ್ನು ಬಂಧಿಸಿರೋದ್ರಿಂದ ಕೂಡ ಹಿಂಗಾಗಲಿಕ್ಕೆ ಅವಕಾಶ ಇದೆ. ನೀವತ್ತು ಯೇಸುವಿನ ನಾಮದಲ್ಲಿ ನನ್ನ ಹೊಟ್ಟೆ ಒಳಗಡೆ ಜೀರ್ಣಕ್ರಿಯೆಗೆ ಬಂಧಿಸಿರುವಂಥ ಸೈತಾನನು ಯೇಸು ನಾಮದಲ್ಲಿ ಹೊರಗೆ ಬರಲಿ. ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಸ್ವಸ್ಥತೆ ಉಂಟಾಗಲಿ, ಸೌಖ್ಯ ಉಂಟಾಗಲಿ. ನೀವು ಬಾಯಿ ತೆರೆದು ಹೇಳಿದರೆ ಜೀರ್ಣ ಕ್ರಿಯೆ ಆಗದಂಗೆ ಬಂಧಿಸಿರುವಂಥ ದುರಾತ್ಮನನ್ನು ದೇವರು ಹೊರಗೆ ತರ್ತಾರೆ. ದೇವರು ನಿಮ್ಮನ್ನು ಸೌಖ್ಯಪಡಿಸ್ತಾರೆ. ಆವಾಗ ದೇವರು ನಿಮಗೆ ಒಳ್ಳೆ ಆರೋಗ್ಯ ದಯಪಾಲಿಸ್ತಾರೆ. ನೀವು ಒಳ್ಳೆ ಆರೋಗ್ಯ ಹೊಂದಿಕೊಳ್ತಾ ಇದ್ದೀರಿ. ಆವಾಗ ನಿಮ್ಮ ಆರೋಗ್ಯ ಸರಿ ಹೋಗ್ತದೆ. ಆಮೇಲೆ ರೋಗದ ವೇದನೆಯಿಂದ ಬಿಡುಗಡೆ ಹೊಂದ್ಕೊಳ್ರಿ. ಯಾವಾಗ ಬಿಡುಗಡೆ ಹೊಂದ್ಕೊಳ್ತೀವಿ? ಹೇಗೆ ಬಿಡುಗಡೆ ಹೊಂದ್ಕೊಳ್ತೀವಿ? ದೇವರ ವಾಗ್ದಾನಗಳು ನೀಡಿದು ಪ್ರಾರ್ಥಿಸುವಾಗ. ದೇವರ ವಾಗ್ದಾನಗಳು ನೀಡಿದು ಪ್ರಾರ್ಥಿಸುವಾಗ. ನಾನು ಹೆಂಗೆ ಕಿವಿಯಿಂದ ಬಿಡುಗಡೆ ಹೊಂದ್ಕೊಂಡೆ? ದೇವ್ರ ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡಿದೆ. 18 ವರ್ಷಗಳ ಕಾಲ ನಡುಬಗ್ಗಿ ಹೋಗಿದ್ದ ಸ್ತ್ರೀ ಹೆಂಗೆ ಬಿಡುಗಡೆ ಹೊಂದ್ಕೊಂಡ್ಲು? ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿ ಬಿಡುಗಡೆ ಹೊಂದಿಕೊಂಡ್ಳು. 4 ವರ್ಷದ ವಯಸ್ಸಿದ್ದಾಗಿನಿಂದ ಬಂದಂಥ ಅಸ್ತಮ ರೋಗದಿಂದ ಆ ತಾಯಿ ಹೆಂಗೆ ಬಿಡುಗಡೆ ಹೊಂದ್ಕೊಂಡ್ಳು? ಆ ಮೀಟಿಂಗ್ನಲ್ಲಿ ದೇವರು ವಾಗ್ದಾನ ಹಿಡಿದು ನಂಬಿಕೆಯಿಂದ ಬಲವಾಗಿ ಪ್ರಾರ್ಥಿಸುವಾಗ 4 ವಯಸ್ಸಿಂದಿರುವಂಥ ಅಸ್ತಮ ರೋಗದಿಂದ ಉಸಿರಾಟದ ತೊಂದರೆಯಿಂದ ಬಿಡುಗಡೆ ಹೊಂದಿಕೊಂಡ್ಳು. ಇವತ್ತು ಕೂಡ ದೇವರು ನಿಮ್ಮ ಜೊತೆಗೆ ಮಾತಾಡ್ತಾನೆ ಈ ವಾಕ್ಯದ ಮೂಲಕ. ನೀನು ಏನೇ ಅನಾರೋಗ್ಯದಲ್ಲಿ ಬಂದಿದೆಯಾ? ನೀನು ಎಂಥ ಅನಾರೋಗ್ಯದಲ್ಲಿ ಬಂದಿದೆಯಾ? ಯಾವ ಅನಾರೋಗ್ಯ ಸಮಸ್ಯೆಯಲ್ಲಿ ಬಂದಿದೆಯಾ? ಯಾವ ಕಾಯಿಲೆಯಲ್ಲಿ ಬಂದಿದೆಯಾ? ಯಾವ ಬಾಧೆಯಲ್ಲಿ ಬಂದಿದೆಯಾ? ಯಾವ ರೋಗದ ವೇದನೆಯಿಂದ ಇವತ್ತು ವೇದನೆ ಅನುಭವಿಸ್ತಾ ಇದೆಯಾ? ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ದೇವರು ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥನೆ ಮಾಡು. ಸರ್ವಶಕ್ತನಾದ ದೇವರು, ಬೈಬಲ್ ಒಂದು ವಾಕ್ಯ ಇದೆ, ನಾನೇ ಆರೋಗ್ಯದಾಯಕನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು ನಾನೇ ಅಂತ ವಾಗ್ದಾನ ಮಾಡಿದ ದೇವರು. ನಾನು ಆರೋಗ್ಯದಾಯಕನಂತ ವಾಗ್ದಾನ ಮಾಡಿದ ದೇವರು. ಸಮಸ್ತ ರೋಗಗಳನ್ನು ವಾಸಿ ಮಾಡ್ತಾನಂತ ವಾಗ್ದಾನ ಮಾಡಿದ ದೇವರು. ನಿಮ್ಮ ಪ್ರತಿಯೊಂದು ರೋಗದ ಬಂಧನಗಳಿಂದ ಇವತ್ತು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಸ್ವಸ್ಥ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಗುಣ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ವಾಸಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ರೋಗದ ವೇದನೆಯಿಂದ ಬಿಡುಗಡೆ ಹೊಂದ್ಕೊಳ್ರಿ. ಅವ್ರಿಗೆ ಹೇಳ್ರಿ, ಪಕ್ಕದವ್ರಿಗೆ ನೀವು ಕೈ ಕೊಡ್ರಿ, ಪಕ್ಕದವ್ರಿಗೆ ಕೈ ಕೊಡ್ರಿ. ರೋಗದ ವೇದನೆಯಿಂದ ಬಿಡುಗಡೆ ಹೊಂದ್ಕೋ. ರೋಗದ ವೇದನೆಯಿಂದ ಬಿಡುಗಡೆ ಹೊಂದಿಕೋ. ನಾನು ನಂಬುತ್ತೀನಿ ಇವತ್ತು ನಮ್ಮ ದೇವರಿವತ್ತು ನಮ್ಮ ಸಭೆಯಲ್ಲಿ ಯಾರು ಅನಾರೋಗ್ಯದ ಬಂಧನದಲ್ಲಿ ಮುಳುಗಿ ವೇದನೆ ಪಡ್ತಾ ಇದ್ದಾರೋ ಇವತ್ತು ದೇವರು ಅವ್ರಿಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ದೇವರು ಬಿಡುಗಡೆ ಕೊಡ್ತಾ ಇದ್ದಾನೆ. ಎಷ್ಟು ಜನ ಬಿಡುಗಡೆ ಹೊಂದಿಕೊಳ್ಳಕ್ಕೆ ರೆಡಿ ಇದ್ದೀರಿ? ಎಷ್ಟು ಜನ ನಿಜ ಎಷ್ಟು ಜನ ಬಿಡುಗಡೆ ಹೊಂದ್ಕೊಳ್ಳೋಕೆ ರೆಡಿ ಇದ್ದೀರಿ? ಎಷ್ಟು ಜನ ಸ್ವಸ್ಥತೆ ಹೊಂದ್ಕೊಳ್ಳೋಕೆ ರೆಡಿ ಇದ್ದೀರಿ? ಎಷ್ಟು ಜನ ಸೌಖ್ಯ ಹೊಂದ್ಕೊಳ್ಳೋಕೆ ರೆಡಿ ಇದ್ದೀರಿ? ಎಷ್ಟು ಜನ ರೋಗಗಳನ್ನು ಉಂಟು ಮಾಡುವ ದುರಾತ್ಮಗಳಿಂದ ಕೂಡ ಬಿಡುಗಡೆ ಹೊಂದ್ಕೊಳ್ಳೋಕೆ ರೆಡಿ ಇದ್ದೀರಿ? 2 ಸೀಕ್ರೆಟ್ ಹೇಳಿನಿ ಇವತ್ತು ನಿಮಗೆ. ಏನೇನು ಹೇಳ್ರಿ ನೋಡೋಣ. ನಮ್ಮ ದೇವರು ರೋಗನೂ ತೆಗೆದಾಕ್ತಾನೆ, ರೋಗಗಳನ್ನು ಉಂಟು ಮಾಡುವ ದುರಾತ್ಮನೂ ತೆಗೆದಾಕ್ತಾರೆ. ನೀವು ನೆನ್ಪಿಟ್ಕೊಳ್ರಿ. ಇವತ್ತು ರೋಗವನ್ನೂ ದೇವರು ತೆಗೆದಾಕ್ತಾನೆ, ರೋಗ ತಂದು ಹಾಕುವ ದುರಾತ್ಮಗಳನ್ನು ಕೂಡ ಇವತ್ತು ಹೊರಗಡೆ ಹಾಕ್ತಾರೆ. ಹೇಳ್ರಿ, ರೋಗನೂ ದೇವರು ತೆಗೆದಾಕ್ತಾನೆ, ರೋಗದ ಹಿಂದೆ ಇರುವ ಸೈತಾನನ ಹಸ್ತವನ್ನು ದೇವರು ತೆಗೆದಾಕ್ತಾನೆ.